ಅಪ್ಪ ಯಾಕಪ್ಪ ಇಲ್ಲೇ ನಿಂತ್ಬಿಟ್ರಿ? ಏನಾಯ್ತು? ಅಲ್ಲಿ ದಾಸು ತುತ್ತು ತಿಸಿ ಬೆಳೆಸಿರೋ ನಮ್ಗಿಂತ ಅವನೇ ಹೆಚ್ಚಾಕೋದ್ನ ನನ್ನ ಮಗಳಿಗೆ. ಎಷ್ಟು ದಿನ ಆಯ್ತು ಅವ್ನು ಬಂದು? ಆರ್ಯ ಫೋನ್ ಮಾಡ್ತಿದ್ದಾನೆ, ರಿಸೀವ್ ಮಾಡಿ. ಹಲೋ ಅಂಕಲ್, ಚಂದನ ನೋಡಿದ್ರಾ? ಎಲ್ಲಿ ಎಲ್ಲಿ ಹೇಳಿದ್ರೆ? ನಿಮ್ಮನ್ ಬಿಟ್ಟು ಸಪರೇಟ್ ಆಗಿ ಬಂದು ನಾನು ಒಳ್ಳೆ ಕೆಲಸ ಮಾಡಿದೆ, ಸರಿಯಾಗಿ ಸಿಗಾಕೊಂಡ್ಲು. ಗುಡ್ ಜಾಬ್ ಆರ್ಯ, ಗುಡ್ ಜಾಬ್. ನೀವು ಅಲ್ಲೇ ಇರಿ, ನಾವು ಬರ್ತಾ ಇದೀವಿ. ಬಿಡಬೇಡಿ ಅವಳನ್ನ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ದಾಸ್. ನನ್ನ ಕಾರ್ ಎತ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಕಾರ್ ನೋಡಿ ನಾನು ಅನ್ಕೋಬೇಡಿ, ಕಾರಲ್ಲಿ ಇರೋದು ಅವ್ರು. ಅಳಿ ಅಂದ್ರೆ ಅವ್ರು ನಿಮ್ ಕಣ್ಗೂ ಮುನ್ನೆಚ್ಚಿಬಿಟ್ರ? ಎಲ್ಲಿ ಹೋದ್ರು? ಅವ್ರನ್ನ ಹೇಗಿಡ್ಬೇಕು ಅಂತ ನಂಗೆ ಗೊತ್ತು ಅಂಕಲ್. ನನ್ನ ಕಾರ್ ಕಂಡ್ರೆ ತಕ್ಷಣ ಸ್ಟಾಪ್ ಮಾಡಿ. ಆರ್ಯ, ಅವ್ರು ಇವಾಗ ಯಾವ ರೋಡಕ್ಕೆ ಹೋಗಿದ್ದಾರೆ? ನೀವೆಲ್ಲಿದ್ದೀರಾ? ಅದು ವಿಲೇಜ್ ಬಂದ್ಬಿಟ್ಟು ಅದ್ ಯಾವ ಕ್ರಾಸ್ ಅಂತ ಹೇಳ್ಬಿಟ್ಟು ಸಾಯಿರಲ್ಲ, ಕುಣಿಗಲ್ ಕ್ರಾಸ್. ಕುಣಿಗಲ್ ಕುದುರೆ ತರ ಹಾಸ್ಕೊಂಡೋದ. ಬಿಡ್ಬೇಡಿ ಅವನ್ನ, ಬಿಡ್ಬೇಡಿ. ಹೌದಾ ದಾಸು, ಕುಣಿಗಲ್ ಕ್ರಾಸ್ ಅಂತೆ, ಬೇಗ ಗಾಡಿ ಓಡಿಸು. ಯಾವುದೇ ಕಾರಣಕ್ಕೂ ನಾವು ಅವ್ರನ್ನ ಬಿಡಬಾರ್ದು. ಅವ್ನ್ ಮಾತ್ರ ಅಲ್ಲ ಅಂಕಲ್, ಈ ಯೂಸ್ ಮಾಡಿ ಸುಮ್ಮನೆ ಬಿಡ್ಬಾರ್ದು. ನನ್ ಕಣ್ ಮುಂದೆ ಅವನು ಇವ್ಳ ಕೈ ಹಿಡ್ಕೊಂಡ್ರು ಸುಮ್ಮನೆ ನಿಂತಿದ್ದಾಳೆ. ಆರ್ಯ ಕೂಲ್. ಈಗ ಅವಳು ಸಿಕ್ಕಿದ್ರೆ ನೀವೇನು ಮಾತಾಡಕ್ ಹೋಗ್ಬೇಡಿ, ಏನು ಮಾಡಬೇಡಿ. ಫಸ್ಟ್ ಅವಳನ್ನ ಮನೆ ಕರ್ಕೊಂಡು ಹೋಗೋಣ. ಹೇಳಿಯಪ್ಪ. ಅಳಿ ಅಂದ್ರೆ ನೀವಾಗ ಎಲ್ಲಿದ್ದೀರಾ? ನಾವು ಬಂದು ಪಿಕ್ ಮಾಡ್ತೀವಿ. ನಾನು ಈ ಡಕೋಟ ಗಾಡಿಯಲ್ಲಿ ಬರ್ತಾ ಇದ್ದೀನಿ. ಮೊದ್ಲು ಅವ್ರನ್ನ ಈ ಮದುವೆ ನಡಿಬೇಕು ಅಂಕಲ್. ಡ್ಯಾಡ್ ಬಾಂಬ್ ಕಾಲ್ ಮಾಡ್ತಾನೆ ಇದ್ದಾರೆ. ಮನೆಗೆ ರಿಲೇಟಿವ್ಸ್, ಕೊಲೀಗ್ಸ್ ಎಲ್ಲರೂ ಇದ್ದಾರೆ. ಅವ್ರ ಮುಂದೆ ನಾನು ಮುಖ ತೋರಿಸ್ಬೇಕಂದ್ರೆ ಚಂದನ ಮನೆಗೆ ಬರ್ಲೇಬೇಕು. ಪ್ಲೀಸ್ ಅಂಕಲ್, ಪ್ಲೀಸ್. ದಾಸು ಸ್ವಲ್ಪ ಬೇಗ ಹೋಗಪ್ಪ. ಹೇಳಿದ್ರೆ ಸರಿ ಆಯ್ತು. ಡೇ, ನೀನೇನು ಇಷ್ಟೊಂದು ಸ್ಲೋ ಆಗಿ ಓಡಿಸ್ತಿದ್ಯಾ? ಕ್ವಿಕ್ ಆಗಿ ಓಡಿಸೋ. ತಗೊಂಡು ನನ್ನ ಮಗನೇ ಓಡಿಸಲ್ಲ, ಓಡಿಸೋ ಫಾಸ್ಟ್ ಆಗಿ. ಸ್ವಲ್ಪ ನೋಡ್ಕೊಂಡು ಹೋಗಪ್ಪ. ಅಪ್ಪ, ನಮ್ಮನೆಗೂ ಸಂಬಂಧಿಕರೆಲ್ಲ ಬಂದಾಗಿದೆ. ಮಾಡಿದ್ದೆ ಚಂದನನ ಬೇಗ ಮನೆ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ನಮಗೆ ಮರ್ಯಾದೆ ಇರಲ್ಲ. ದಾಸು, ಏನೇ ಆದ್ರೂ ಸರಿ, ನಾವು ಇವತ್ತು ಅವಳ ಕರ್ಕೊಂಡೆ ಮನೆ ಒಳಗೆ ಕಾಲಿಡೋದು. ದಾಸು, ಅಡಿದ್ರು ಕಾರಲ್ವಾ ಅದು? ನೋಡು. ಹೌದಪ್ಪ, ಅದೇನೆ. ಹೋಗು ಹೋಗು. ಅಯ್ಯೋ ಬರ್ಲಿ ಬಿಡಿ ಮೇಡಮ್, ಅದೆಷ್ಟು ಜನ ಬರ್ತಾರೋ ಬರ್ಲಿ. ನಿಮ್ಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು. ಆರಾಮಾಗಿ. ಅದೇ ಕರ್, ಹೋಗು 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 ಹೋಗು, ಫಾಸ್ಟ್ ಫಾಸ್ಟ್ ಫಾಸ್ಟ್. ಹರಿ, ಗಾಡಿ ನಿಲ್ಸಿದ್ರೆ ಸರಿ, ಇಲ್ಲ ತಲೆ ಹುಡು ಹೋಗ್ಬಿಡುತ್ತೆ. ನೋಡ್ಕೊಂಡೋಗು ನೋಡ್ಕೊಂಡೋಗು, ವೆಹಿಕಲ್ಗಳು ಜಾಸ್ತಿ ಇದೆ. ಹೇಯ್, ನಮ್ಗೆ ಚಳಿ ಅನ್ಸಿಸ್ತೀಯ? ಹೇಗ್ ಬಚಾವಾಗ್ತೀಯ ಅಂತ ನಾನ್ ನೋಡ್ತೀನಿ. ಗುದ್ದ ಅವನಿಗೆ. ಈಗ ಚಂದನ ಇದ್ದಾಳು. ಸರಿ ಅಣ್ಣ, ಸರಿ ಅಣ್ಣ. ಒಂಥರ ಲಾಕ್ ಡೌನ್ ಅಲ್ಲಿ ಸಿಗಾಕೊಂಡಿರೋ ಲವರ್ಸ್ ತರ ಆಗ್ಬಿಟ್ಟಿರಲ್ಲ. ಲವರ್ಸ್ ತಲೆಗಿಲೆ ಕೆಟ್ಟಿದ್ಯಾ ನಿಮ್ಗೆ? ಅಂದ್ರೆ ಲವರ್ಸ್ ತರ ಅಂದೆ, ಲವರ್ಸ್ ಅಂತ ಹೇಳಿದ್ನಲ್ಲ. ನೀವೇನ್ರಿ ಇಂತ ತಲೆ ಹೋಗೋ ಟೈಮಲ್ಲೂ ತಪ್ಪು ಇಷ್ಟು ಕರೆಕ್ಟ್ ಆಗಿ ಕಂಡು ಹಿಡಿತೀರಲ್ಲ. ಸುಮ್ನೆ ಗೋಲ್ಡ್ ಮೆಡಲ್ ಕೊಟ್ಟಿಲ್ಲ ನಂಗೆ. ಬದುಕಿದ್ರೆ ಅಂತ ಗೋಲ್ಡ್ ಮೆಡಲ್ 100 ತಗೊಂಬೋದು, ಸುಮ್ನೆ ಇರ್ರಿ. ಏನೇ ಮಾತಿನ ಅರ್ಥ? ಅಂದ್ರೆ ಇವ್ರ ಕೈಗೆ ಸಿಕ್ಕದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾರ? ಇಲ್ಲ ಇಲ್ಲ, ಈ ಹರಿ ಅಂದ್ರೆ ಏನ್ ಅನ್ಕೊಂಡಿದೀರಾ? ಪ್ರಾಣ ಹೋಗೋವರ್ಗು ಕೊಡ್ತಾನೆ ಇರ್ತಾನೆ. ಅಂದ್ರೆ ಹೋದ್ರು ಕೊಟ್ಟಿರೋ ಭರವಸೆನ ಉಳಿಸ್ಕೋತೀನಿ ಅಂತ. ಆಗಿಲ್ಲ ಅಂದ್ರೆ ಪ್ರಾಣ ಕಳ್ಕೊತೀನಿ ಅಷ್ಟೇ. ದೇವ್ರೆ, ಭಗವಂತ ಕಾಪಾಡಪ್ಪ. ಮಾತ್ ಕಡಿಮೆ ಮಾಡಿ ಬೇಗ ಹೋಗಿ. ಪರಮಾತ್ಮ, ಎಲ್ಲ ನಿಮ್ ಕೈಲೇ ಇದೆ. ತುಳಿಯೋ ಎಕ್ಸಿಡೆಂಟ್, ತುಳಿಯೋ. ಇಷ್ಟೇ ಸ್ಪೀಡು.
ನೋಡಿಯಪ್ಪ ಅವನ ಅಡಾಸುಟಿನ. ಇಳಿಯ ಕೆಳಗೆ. ಏಯ್ ಬಾರೋ. ಬಾ ಈ ಕಡೆ. ಅಳಿಯಂದ್ರೆ ಸ್ವಲ್ಪ ಸಮಾಧಾನ. ಚಂದನ, ಇಲ್ಲೇನು ಮಾತಾಡೋದು ಬೇಡ, ಮನೆಗೆ ಹೋಗೋಣ ಬಾ. ನಾವ್ಯಾರು ನಿನ್ಗೇನು ಮಾಡಲ್ಲ. ಅಂಕಲ್, ಇದು ರಿಕ್ವೆಸ್ಟ್ ಮಾಡೋ ಟೈಮ್ ಅಲ್ಲ, ಹೇಳ್ಕೊಂಡ್ ಬನ್ನಿ ಅವಳ. ಅಳಿಯಂದ್ರೆ ಸುಮ್ನಿರಿ. ಬಾ ಮಗ್ಳೆ. ಅಪ್ಪ, ಯಾಕಪ್ಪ ಇಲ್ಲೇ ನಿಂತ್ಬಿಟ್ರಿ? ಏನಾಯ್ತು? ಅಲ್ಲಿ ದಾಸು ತುತ್ತು ತಿಸಿ ಬೆಳೆಸಿರೋ ನಮ್ಗಿಂತ ಅವನೇ ಹೆಚ್ಚಾಕೋದ್ನ ನನ್ನ ಮಗಳಿಗೆ. ಎಷ್ಟ್ ದಿನ ಆಯ್ತು ಅವನ್ ಬಂದು. ನಮ್ಮವ್ರು ಯಾರು ಅವನನ್ನ ಸುಮ್ಮನೆ ಬಿಡಲ್ಲ. ದಾಸು ಅವನ ಜೊತೆ ಓಡೋಗಿದ್ದು ನಮ್ ಚಂದನ, ನನ್ನ ಮಗಳ. ಪ್ಲೀಸ್ ಪ್ಲೀಸ್ ಪ್ಯಾನಿಕ್ ಆಗ್ಬೇಡಿ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗತ್ತೆ. ಸಮಾಧಾನ ಮಾಡ್ಕೊಡಿಯಪ್ಪ. ನಾವು ಅವಳನ್ನ ಮನೆಗೆ ಕರ್ಕೊಂಡು ಹೋಗೇ ಹೋಗ್ತೀವಿ. ಆಮೇಲೆ ಏನ್ ಮಾಡಿ ನಿರ್ಧಾರ ಮಾಡೋಣ. ಅವಳು ಬರ್ತಾಳೆ. ನಾವು ಅವಳನ್ನ ಮನೆಗೆ ಕರ್ಕೊಂಡು ಹೋಗೇ ಹೋಗ್ತೀವಿ. ಕರ್ಕೊಂಬರ್ತೀಯ ದಾಸು? ಖಂಡಿತ ಅಪ್ಪ. ಇದು ನನ್ನ ಲೈಫಲ್ಲಿ ಸಿನಿಮಾದಲ್ಲಿ ನಡೆಯೋದ್ರೆಲ್ಲ ಸೀನ್ಸ್ಗಳಾಗ್ತಿದೆಯಲ್ಲ, ರೌಡಿಗಳು, ಚೇಸಿಂಗು, ಫೈಟಿಂಗು. ಇನ್ನೊಂದ್ಸಲ ನಿಜವಾದ ಜೀವನದಲ್ಲಿ ಸಿನಿಮಾ ತರ ಆಗತ್ತೆ, ಏನ್ ಮಾಡಕ್ಕಾಗಲ್ಲ. ಇದ್ಯಾವ್ದು ಆಕ್ಷನ್ ಸಿನಿಮಾ? ನನ್ನ ಲೈಫಲ್ಲಿ ನಾನು ನೋಡಿರೋದ್ರಲ್ಲ ಬರೀ ಲವ್ ಸ್ಟೋರಿ. ಲವ್ ಸ್ಟೋರಿ. ಅಯ್ಯೋ ಬನ್ನಿ, ಅವ್ರು ಬಂದ್ಬಿಡ್ತಾರೆ, ಬೇಗ ಓಡ್ ಬನ್ನಿ. ಮೇಡಮ್ ಬನ್ನಿ ಬೇಗ. ಯಾಕೆ ಮೇಡಮ್, ಏನಾಯ್ತು? ಮೇಡಮ್ ಯೋಚನೆ ಮಾಡಿ ಹೇಳ್ತಾ ಇದ್ದೀರಾ? ಡ್ರೈವರ್, ಅಲ್ಲ ಮೇಡಮ್ ಬರ್ತಿದ್ದೀರಾ? ನಿಮ್ಮದ ಜೀವನ ಬಿಡ ಜಲ್ಲೆ ಸಾಯ್ತಿದ್ದೀರ. ಬರ ಇಲ್ಲಿದ್ದಾರೆ. ಅಯ್ಯೋ ಮೇಡಮ್ ಬನ್ನಿ ಬೇಗ ಓಡಿ. ದಾಸ್, ಅಂಕಲ್ ಎಲ್ಲಿದ್ದಾರೆ? ಕರ್ಕೊಂಬ ಬೇಗ. ಅವ್ರಿಬ್ರು ನನ್ನ ಕಣ್ಮುಂದೆನೇ ಇದ್ದಾರೆ. ಬಾ. ಮುತ್ತ, ಕಿತ್ತೋದ್ ನನ್ನ ಮಕ್ಳ ಬರ್ರ ಆಚೆ. ಏನ್ರ ಮಾಡ್ತಾ ಇದ್ರ ಒಳಗಡೆ? ಮುತ್ತ, ತಮ್ಮ ನೋಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡವನ, ಅಣ್ಣ ನೋಡಿದ್ರೆ ಮಾಡ್ಕೊಂಡವನ. ಮುತ್ತ ಬಾರ ಈಚೆ. ಎಷ್ಟ್ ಸರಿನ ಕರಿಯೋದು? ಬಾರ ಈಚೆ ಮುತ್ತ. ಮುತ್ತ ಅಣ್ಣ ಚೆನ್ನಾಗಿದ್ದೀರಾ? ನಿಮ್ಮ ಅಣ್ಣ ಮಾಡಿರೋ ಮನೆಯಾಳಿ ಕೆಲ್ಸಕ್ಕೆ ಯಾವನ ಚೆನ್ನಾಗಿರ್ತಾನೆ? ಅಣ್ಣ ನೀವೇನಿಲ್ಲಿ? ಬನ್ನಿ ಒಳಗೆ. ನಿಂತ್ಕೊಳ. ಬೆಂಕಿ ಬಿದ್ದು ಹೊತ್ಕೊಂಡು ಉರಿತಾಯ್ತಾ ಇಲ್ಲಿ? ಎಲ್ಲ ಅವನು ಇಲ್ಲಿ ಅವನು ಅನ್ನೋರು ಸುಮಾರು ಜನ ಇದ್ದಾರೆ. ಯಾರ್ ಬೇಕು? ಚೈಲ್ಡು ಸುಮ್ನೆ ನಿಂತ್ಕೊ ನೀನು. ಮುತ್ತ ಹರಿ ಅಲ್ಲ? ಅಣ್ಣ ಹರಿ ಮನೇಲಿಲ್ಲ. ಅದು ನನಗೂ ಗೊತ್ತು. ಹರಿ ಎಲ್ಲ ಅವನ ತಪ್ಪಳ. ಗೊತ್ತಾದ್ರೂ ಯಾಕೆ ಇನ್ನೂ ಇಲ್ಲೇ ನಿಂತ್ಕೊಂಡು ಬೊಗ್ಲುತ್ತಾ ಇದೆಯಾ? ಏನೋ ಅಂದೆ? ಬಾಡವಾ ಅಣ್ಣ ಬಿಡೋಣ.
ಚಿಕ್ಕ ಹುಡುಗ ಗೊತ್ತಾಗಿಲ್ಲ ಮಾತಾಡ್ಬಿಟ್ಟಿದ್ದಾನೆ. ಮೈ ಸುಮ್ನಿರೋ. ನೋಡ್ ಮತ್ತ ಹರಿ ಎಲ್ಲ ಅವನತ್ತ ಹೇಳ್ಬಿಡು. ಹರಿನ ನೀವೇ ಅಲ್ವಾ ಯಾವ್ದೋ ಮದುವೆ ಮನೆಗೆ ಡ್ರೈವರ್ ಆಗಿ ಕಳ್ಸಿದ್ದು? ಅವನಿನ್ನೂ ಮನೆಗೆ ಬಂದಿಲ್ಲ. ಹೆಂಗ್ ಬರ್ತಾನೆ ಹೇಳ? ಮಾಡಿರೋದು ಮಣ್ತಿನ ಕೆಲ್ಸ, ಮುಖ ಹೆಂಗ್ ತೋರಿಸ್ತಾನೆ ಅವನು? ಏನಾಯ್ತಣ್ಣ? ಏನಾಯ್ತಾ? ಅಂಬಿಕಾ ಹುಡುಗ ಅನ್ಬಿಟ್ಟು ನಮ್ಗೆ ಗೊತ್ತಿರೋರ್ ಮನೆಗೆ ಡ್ರೈವಿಂಗ್ ಕೆಲ್ಸ ಕಳ್ಸಿದ್ರೆ ಡ್ರೈವರ್ ಕೆಲಸ ಮಾಡೋದ್ ಬಿಟ್ಬಿಟ್ಟು ಆಟಗಳು ಆಡ್ಕೊಂಡು ಓಡಾಗಿದ್ದಾನೆ. ಅವ್ರನ್ನ ಮಾಡಿ ನನ್ನ ಏಜೆನ್ಸಿನ ಎತ್ತಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಲೇ, ನನ್ಗೆ ಉರ್ಸ್ಬೇಕು ಅಂತ ಇಷ್ಟೊಂದು ಶಾಂತ ಮಾತಾಡ್ತಿದ್ದೀನ ನೀನು? ಇವಾಗಲೂ ನಿನ್ ತಮ್ಮ ಏನ್ ಮಾಡೋಣ ಅಂತ ಗೊತ್ತಿಲ್ಲ ನಿನ್ಗೆ? ಮದುವೆ ಮನೆಗೆ ಕೆಲ್ಸಕ್ಕೆ ಅಂತ ಹೋದವನು ಮದುಮಗ ಕೊಟ್ಟವನೆ. ಇನ್ಮೇಲೆ 3 ಜನ. ಅಣ್ಣ ನನ್ ನಿಜವಾಗ್ಲೂ ನೀವೇನ್ ಹೇಳ್ತಿದ್ದ ಆಗ್ತಿಲ್ಲ ಅಣ್ಣ. ಮದುವೆ ಆಗ್ಬೇಕಾಗಿರೋ ಹುಡುಗಿನ ಓಡಿಸ್ಕೊಂಡವನ ಕಣ ಅವನು. ಏನಾಯ್ತು ದಾಸ್, ಎಲ್ಲಿದ್ಯಾ? ನಾನು ಇಲ್ಲೇ 4th ಕ್ಲಾಸ್ ಹತ್ರ ಇದ್ದೀನಿ. ಶಿಟ್. ಹೋಗಿರ್ಬೋದಾ, ಈ ಕಡೆ ಹೋಗಿರ್ಬೋದಾ? ಚಾನ್ಸ್ ತಗೊಳ್ಳಿ ಬೇಡ, ನೀವಿಬ್ರು ಈ ಕಡೆ ಹೋಗಿ. ನೀನ್ ಬಾ, ನೀನ್ ಬಾ, ಬಾ ಬಾ ಬಾ. ನೀವ್ ಯಾಕೆ ಬಂದ್ರಿ? ಅಣ್ಣ ಅವ್ರು ಈ ಕಡೆನೇ ಓಡ್ ಬಂದ್ರು ಅಣ್ಣ. ಒಂಚೂರು ಬುದ್ಧಿ ಇಲ್ಲ, ಅವ್ರ ಈ ಕಡೆಯಿಂದ ಬರೋದಕ್ಕೆ ಚಾನ್ಸ್ ಇಲ್ಲ ಕಣ. ಆ ಕಡೆ ಹೋಗಿ ನೋಡಿ. ಅಯ್ಯೋ ಈ ಕಡೆ ಬಂದ್ರೆ ನಾನು ನೋಡಿದೀವಣ್ಣ. ನಾನು ಹೇಳಿದೆ ತಾನೆ, ಅವ್ರು ಬಂದಿಲ್ಲ. ಅದ್ ಹೆಂಗಣ್ಣ ಅಷ್ಟು ಕರೆಕ್ಟಾಗಿ ಹೇಳ್ತೀರಾ? ಯು ಅನ್ಎಜುಕೇಟೆಡ್ ಫೆಲೋಸ್. ಈಗ ನಾನು ಆಸ್ಟ್ರೇಲಿಯಾದಲ್ಲಿ ಇರೋದು. ಈ ಕಡೆ ಬಂದಿದ್ರೆ ಫುಟ್ ಮಾರ್ಕು, ಶೂ ಮಾರ್ಕು, ಸ್ಲಿಪ್ಪರ್ ಮಾರ್ಕು ಯಾವ್ದೋ ಒಂದು ಇರ್ತಿತ್ತಾನೆ. ಸೊ ಅದು ಯಾವ್ದು ಇಲ್ಲ, ಅವ್ರ ಈ ಕಡೆ ಬರೋದಕ್ಕೆ ಚಾನ್ಸ್ ಇಲ್ಲ. ಸಿಮೆಂಟ್ ರೋಡಲ್ಲಿ ಸ್ಲಿಪ್ಪರ್ ಮಾರ್ಕ್ ಹೆಂಗ್ ಕಾಣುತ್ತೆ? ಏನೋ ಯೋಚನೆ ಮಾಡ್ತಿದ್ಯಾ? ಏನೋ ಯೋಚನೆ ಮಾಡ್ತಿದ್ಯಾ? ಎಂತಿಲ್ಲಣ್ಣ, ನೀವ್ ಇಷ್ಟು ಬುದ್ಧಿವಂತರು ಅಂತ ನಂಗೆ ಗೊತ್ತೇ ಇರ್ಲಿಲ್ಲಣ್ಣ. ಇಂಪಾರ್ಟೆಂಟಾ? ಹೋಗ್ ಸ್ಟಾಪ್. ನಿಮ್ ತಲೆ ಚೂರು ಬುದ್ಧಿನೇ ಅಲ್ಲ.